ಸಚಿವ ಸ್ಥಾನಕ್ಕಷ್ಟೇ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿರುವಂತ ಮಾಹಿತಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬಿಡೋದಿಲ್ಲ ಅಂದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನಾನು ಶಾಸಕನಾಗಿ ಕಾರ್ಯಕರ್ತನಾಗಿ ಇರ್ತೀನಿ, ಹೀಗೆ ಮುಂದುವರಿತೀನಿ. ಡಿಕೆ ಸಿದ್ದರಾಮಯ್ಯ ಮೇಲೆ ನನಗೆ ಯಾವುದೇ ಕೋಪನೂ ಇಲ್ಲ. ಈ ಹಿಂದೆನೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ಕೊಟ್ಟಿಲ್ಲ. ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೇ ಭರವಸೆ ಕೂಡ ಕೊಟ್ಟಿದ್ರು, ಆ ರೀತಿ ಏನೂ ಆಗಿಲ್ಲ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದೆಲ್ಲವೂ ಕೂಡ ಸಚಿವ ಸ್ಥಾನಕ್ಕಷ್ಟೇ ನಾನು ಈ ರೀತಿಯಾಗಿ ಜಲಸಂಪನ್ಮೂಲ ಜವಾಬ್ದಾರಿ ಅಥವಾ ಈ ಒಂದು ಇಲಾಖೆ ನನಗೆ ಬೇಡ ಅಂತ ಹೇಳಿ ಈ ಹಿಂದೆ ಕೂಡ ನಾನು ಹೇಳಿದ್ದೆ. ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ GBA ಜವಾಬ್ದಾರಿಯನ್ನ ಕೊಡ್ತೀವಿ, ಆ ಇಲಾಖೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ DK ಸಂಪುಟದಲ್ಲಿ ಯಾವಾಗ ಇದೆಲ್ಲವೂ ಕೂಡ ನಿರ್ಧಾರ ಆಯಿತೋ ಆ ಸಂದರ್ಭದಲ್ಲಿ ನನಗೆ ಈ ಒಂದು ಇಲಾಖೆ, ಈ ಒಂದು ಸ್ಥಾನ ನನಗೆ ಕೈ ತಪ್ಪಿ ಹೋಗಿದೆ. ಹಾಗಾಗಿ ಸದ್ಯ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಶಾಸಕನಾಗಿ ಮಾತ್ರ ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಸುರೇಶ್ ಫೋನ್ ಮಾಡಿದೆ, ಅವ್ರ ಜೊತೆ ನಾನು ಹೋಗ್ತಾ ಇದ್ದು ಇಲಾಖೆ ಅಂತಿದ್ದೆ. ಇತ್ತೀಚೆಗೆ ಬೇರೆ ಬೇರೆ ಕಾರಣದಿಂದ ಇದು ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ ಇಂಥ ಇಲಾಖೆ ಬೇಕು. 23ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆಗ ನಾನು ಅವರು ನಾನೇನು ರಿಜಿಸ್ಟರ್ ಮಾಡಿ ಅದೇನು ಕೇಳಿರಲಿಲ್ಲ. ಅವರೇ ಕರೆದು ನನ್ನ ರಿಜಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಗಿತ್ತು. 23ನೇ ತಾರೀಕು ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬಂದಿ ಅಂದರು. ನನಗೆ ಅವರೊಟ್ಟಿಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ರು, ಸೆಲ್ಲರನ್ನೇ ಪಾರ್ಕಿಂಗಲ್ಲಿ ನಾನು ಸುರೇಶ್ ಮಾತಾಡ್ತಿದ್ದೆ. ಏನು ಕರೆದಿದ್ದೇನು ಅಂತ ಕೇಳಿದ್ದೆ. ಅದಕ್ಕೆ ನಿಮಗೆ ಬೆಂಗಳೂರು ಕೋರ್ಟ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಫೋನ್ ಮಾಡಿದೆ, ಸುರೇಶ್ ಫೋನ್ ಮಾಡಿದೆ, ಅವ್ರ ಜೊತೆ ನಾನು ಹೋಗ್ತಾ ಇದ್ದು ಇಲಾಖೆ ಅಂತಿದ್ದೆ. ಇತ್ತೀಚೆಗೆ ಬೇರೆ ಬೇರೆ ಕಾರಣದಿಂದ ಇದು ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ ಇಂಥ ಇಲಾಖೆ ಬೇಕು. 23ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆಗ ನಾನು ಅವರು ನಾನೇನು ರಿಜಿಸ್ಟರ್ ಮಾಡಿ ಅದೇನು ಕೇಳಿರಲಿಲ್ಲ. ಅವರೇ ಕರೆದು ನನ್ನ ರಿಜಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು